ಪ್ರಕಾಶ್ ನಿಮ್ಮ ಅಪ್ಪ ಅಮ್ಮನ ಯಾವ್ದಾದ್ರು ವೃದ್ಧಾಶ್ರಮಕ್ಕೆ ಸೇರಿಸಿ. ಯಾಕೆ ಏನಾಯ್ತು ನಿಂಗೆ? ಇನ್ನೇನ್ ಮತ್ತೆ ನಿಮ್ಮ ಅಪ್ಪ ಅಮ್ಮ ತಿಂಗಳಿಗೆ ಒಂದು 10 ಸಲ ಆಸ್ಪತ್ರೆಗೆ ಹೋಗ್ತಾರೆ, ನೀನು ದುಡಿದೆಲ್ಲ ಆಸ್ಪತ್ರೆಗೆ ಹೋಗುತ್ತೆ. ಅದಕ್ಕೆ ವೃದ್ಧಾಶ್ರಮಕ್ಕೆಲ್ಲ ಸೇರ್ಸಕಾತ ನಿಂಗೆ? ನನ್ ಸೊಸೆ ಮೇಲೆ ಏನಾದ್ರು ಕೈ ಮಾಡಿದ್ರೆ ನಾನು ಸುಮ್ನೆ ಇರಲ್ಲ. ಇಳ್ಸೋ ಕೈಗೆ. ಅವ್ರು ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಈ ದುಡಿಯೋ ದುಡ್ಡೆಲ್ಲ ಆಸ್ಪತ್ರೆಗೆ ಹೋದ್ರೆ ಮುಂದೆ ಜೀವನ ಇಲ್ಲ. ಅಯ್ಯೋ ಅಷ್ಟೇ ತಾನೇ ಬಂದೆ ತಾಳಿ. ಏನ್ ಗೊತ್ತಾ, ಬರೀ 999 ರೂಪಾಯಿ ಕೊಟ್ಟು ಒಂದ್ ಕಾರ್ಡ್ ಮಾಡಿಸ್ಕೊಂಡ್ರೆ ಸಾಕು. ಒಂದ್ ವರ್ಷದಲ್ಲಿ ಎಷ್ಟೆಲ್ಲ ಬೇಕಾದ್ರೂ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ನ ನೋಡುವ. ಅದ್ರ ಜೊತೆಗೆ ಆ ಕಾರ್ಡ್ ಇಂದ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಗಳಿದಾವೆ. ಏನ್ ಹೇಳ್ತಿದ್ಯಾ? ಇದೆಲ್ಲ ಹೇಗ್ ಸಾಧ್ಯ? ಸಾಧ್ಯ ಇದೆ. ನಮ್ಮ RR ನಗರದಲ್ಲಿ ಇರೋ ಒಲಂಪಸ್ ಹಾಸ್ಪಿಟಲ್ ಇದಿರೋದು ಕೆಂಪೇಗೌಡ ಡಬಲ್ ರೋಡ್ ರಾಜರಾಜೇಶ್ವರಿ ನಗರ ಬೆಂಗಳೂರಲ್ಲಿ ಬರುತ್ತೆ. ಈ ಹಾಸ್ಪಿಟಲ್ ಅಲ್ಲಿ ಬಡವರಿಗೆ, ಮಿಡಲ್ ಕ್ಲಾಸ್ ಜನರಿಗೆ ಹಾಗೂ ಯಾವುದೇ ಇನ್ಶೂರೆನ್ಸ್ ಇಲ್ಲದೆ ಇರೋರಿಗೆ ಬರೀ 999 ರೂಪಾಯಿಗೆ ಒಲಂಪಸ್ ಹೆಲ್ತ್ ಕಾರ್ಡ್ ಕೊಡ್ತಾ ಇದ್ದಾರೆ. ಈ ಕಾರ್ಡಿನ ಬೆನಿಫಿಟ್ಸ್ ಬಂದು ನಿಮಗೆ ಯಾವುದೇ ರೀತಿಯ ಹೆಲ್ತ್ ಪ್ರಾಬ್ಲಮ್ಸ್ ಗಳಿದ್ರು OPD ಗಾದ್ರೆ ಡಾಕ್ಟರ್ ಕನ್ಸಲ್ಟೇಷನ್ ಫ್ರೀ ಇರುತ್ತೆ. ಇನ್ನು ಅಡ್ಮಿಟ್ ಆದ್ರೆ ICU ಹಾಗೂ ವೆಂಟಿಲೇಟರ್ ಬೆಡ್ ಚಾರ್ಜಸ್ ಫ್ರೀ ಇರುತ್ತೆ. ಹಾಗೆ 1499 ರೂಪಾಯಿಗೆ ಫ್ಯಾಮಿಲಿ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ. ಈ ಹಾಸ್ಪಿಟಲ್ ಅಲ್ಲಿ ಹೈಲಿ ಕ್ವಾಲಿಫೈಡ್ ಡಾಕ್ಟರ್ಸ್ ಗಳಿದ್ದಾರೆ. ಹಾಗೆ ಗೂಗಲ್ ಅಲ್ಲಿ ಒಲಂಪಸ್ ಗ್ರೂಪ್ ಹಾಸ್ಪಿಟಲ್ಸ್.com ಅವರ ವೆಬ್ಸೈಟ್ ಮುಖಾಂತರ ನೀವು ಹೆಲ್ತ್ ಕಾರ್ಡ್ ನ ಅಪ್ಲೈ ಮಾಡಬಹುದು. ಇನ್ನು ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಗಳು ಬೇಕು ಅಂದ್ರೆ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ. ಅದೊಂದು ಹೆಲ್ತ್ ಕಾರ್ಡ್ ಮಾಡಿಸ್ಕೊಂಡ್ರೆ ಟೆನ್ಷನ್ ಇರಲ್ಲ. ಸೂಪರ್ ಬೇಬಿ. ಅವಾಗ್ಲೇ ಇವ್ರನ್ನ ವೃದ್ಧಾಶ್ರಮಕ್ಕೆ ಸೇರಿಸು ಅಂತ ಹೇಳ್ತಿದ್ದಲ್ಲ, ಇದೇ ಜಾಗದಲ್ಲಿ ನಿಮ್ಮ ಅಪ್ಪ ಅಮ್ಮ ಇದ್ದಿದ್ರು ಇದನ್ನೇ ಹೇಳ್ತಿದ್ದ. ಅವ್ರನ್ನೇ ನಮ್ಮ ಮಗಳ ತರ ನೋಡ್ತಿದ್ದಾರೆ, ಆದ್ರೆ ನೀನು ಅಪ್ಪ ಅಮ್ಮ ಬಿಡು ಅತ್ತೆ ಮಾವನ್ ತರನು ನೋಡ್ತಿಲ್ಲ. ಸಾರಿ ಬೇಬಿ. ಸಾರಿ ನನಗಲ್ಲ. ಅತ್ತೆ ಮಾವ ಯಾವತ್ತೂ ಈ ತರ ಮಾತಲ್ಲ, ಯೋಚನೆ ಕೂಡ ಮಾಡಲ್ಲ. ಸಾರಿ ಅತ್ತೆ ಮಾವ. ತಂದೆ ತಾಯಿ ಜೊತೆಗಿದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ, ಅವ್ರನ್ನ ಕಳ್ಕೊಂಡಾಗ್ಲೇ ಅವ್ರ ಬೆಲೆ ಏನು ಅಂತ ಗೊತ್ತಾಗಲ್ಲ. ದಯವಿಟ್ಟು ಅವ್ರ ಇದ್ದಾಗ್ಲೇ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ಈ ಮಾತು ಹೇಳಿದ್ದು